ಯಾಕೆ ಮಗಳ ಏನಾತು? ಎದಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಿ? ಎದಕ್ಕೆ ಬೇಸರ ಆತನ? ಚಾ ಏನಾರು ಮಾಡ್ಕೊಡ್ಲೇನ? ಇಲ್ಲ ಏನಾರು ತಿಂತೀಯನ ಹೇಳು. ಅಲ್ಲ ಬೇಯವ್ವ, ನಿನ್ನ ಸೊಸೆಯರು ಒಂದು ಮುಂಜಾನೆ ಹೊರಗಡೆ ಹೋಗಾರ. ಸಂಜೆ ಆತು, ಇನ್ನೂ ಆದರೂ ಮನೆಗೆ ಬಂದಿಲ್ಲ. ಮನ್ಯಾಗ ನೋಡಿದ್ರೆ ಏನೂ ಅಡುಗೆನೂ ಮಾಡಿಟ್ಟಿಲ್ಲ, ಒಂದು ಕಪ್ ಚಾ ಕೂಡ ಮಾಡಿಟ್ಟಿಲ್ಲ ಬೇ ಅವರು. ಇಷ್ಟು ಸದ್ರ ಅನ್ಬೇ ನೀ ಕೊಡೋದು? ಹೇಳಿ ನೀನು. ಅಲ್ಲವೇ ಹೋಗೋದು ಹೊಕ್ಕಾರ ಆತ ಹಾಳಾಗಿ ಹೋಗ್ಲಿ, ನಾನೇ ನೀನು ಅನ್ನಂಗಿಲ್ಲ, ಆತ ಹೊಳಗೆ ಅಲ್ಲೇ ಹೋಗಲಿ. ಅಲ್ಲ ಮನ್ಯಾಗ ನಮಗೆ ಒಂದು ಏನೂ ಅಡುಗೆನ ಮಾಡಿಟ್ಟು ಹೋಗಿಲ್ಲಲ್ವೇ? ಈಕಿ ನೋಡಿದ್ರೆ ನಿಂದು ಸಣ್ಣ ಸೊಸಿ ಜಗತ್ನಾಗ ಯಾರೂ ಇಲ್ಲಾಗಿದ್ದ ಹೊಟ್ಟಿಲಿ ಈಕಿನೋ ಅದಾಳ ಅನ್ನಂಗೆ ಕಾಣಿ ಬಿಟ್ಟು ಹೊರಗಡೆ ಬಂದಿಲ್ಲ. ಎಷ್ಟರ ಇದ್ದಾರೋ ನಿನ್ನ ಸೊಸೆಯರು. ಯವ್ವ ನೀನು ಹಿಂಗೆ ಸುಮ್ಮನೆ ಇದ್ದಿ ಅಂದ್ರೆ ಅವರು ನಿನ್ನನ್ನು ಒಂದು ಮನೆಯಿಂದ ಒದ್ದು ಹೊರಗಡೆ ಹಾಕ್ತಾರೆ, ಇಲ್ಲ ಮನ್ಯಾಗ ನಿನ್ನನ್ನು ಮೂಲೆ ಗುಂಪು ಮಾಡಿರ್ತಾರೆ. ಬೇಕಾದ್ರೆ ನೋಡಂತೆ ಅಂತ ನಿನ್ನ ಸೊಸೆಯರು ಹಗ್ರ ಇಲ್ಲ ಅವರು. ಒಂದು ಸ್ವಲ್ಪ ಹೆಂಗಾರ ಮಾಡಿ ಹದ್ಬಸ್ನಾಗ ಇಡೋದು ಕಲಿಬೇಯವ್ವ. ನಿನಗೆ 1000 ಸಲ ಆತನ ಹೇಳಕ್ಕಂತ ನಿನ್ನ ಸೊಸೆಯವ್ರನ್ನ ಒಂದು ಸ್ವಲ್ಪ ಹದ್ಬಸ್ನಾಗ ಇಟ್ಕೋ, ಒಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡು. ಮನ್ಯಾಗ ನೀನು ಮನೆ ಯಜಮಾನಿ ಅನ್ನಂಗೆ ನಡ್ಕೋ ಅಂತ ಹೇಳ್ತೀನಿ ನಾನು. ನೀನು ನೋಡಿದ್ರೆ ನನ್ನ ಮಾತು ಕೇಳಲ್ಲಂತೀರಿ. ಅಲ್ಲವ ಶಿಲವ, ನೀನೇನು ಹೆಂಗೆ ಮಾತಾಡ್ತೀನಿ ಅಂದ್ರೆ ನಾನೇನು ನನ್ನ ಸೊಸೆಯರ್ ನಂಗೆ ಮುದ್ದು ಮಾಡಿ 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 ಕುಂದ್ರಿಸ್ಬಿಟ್ಟಿನಿ ಅನ್ನಂಗೆ ಮಾತಾಡ್ತಿಲ್ಲ. ನಾನು ನಮ್ನಿ ಒದಾಡ್ತೀನಿ, ನಮ್ನಿ ಬೈತೀನಿ. ಇಷ್ಟಿದ್ದ ಇವರು ಇಷ್ಟೆಲ್ಲ ಹಾರಾಡಕ್ಕಂತಾರೆ. ಅಲ್ಲ ಇವರು ಹೊರಗಡೆ ಹೋಗೋ ಸುದ್ದಿನ ಗೊತ್ತಿಲ್ಲ ನನಗೆ. ಒಂದು ಮಾತು ಯಾವಕ್ಕಿನೂ ತುಟುಕ್ ಪಿಟಕ್ಕಂತ ಒಂದು ಚೂರು ಬಾಯಿ ಬಿಟ್ಟಿಲ್ಲ ನೋಡ ನನ್ನ ಮುಂದೆ. ನನಗೋಗ್ಲಿ ನಿನಗೂ ಗೊತ್ತಿಲ್ಲ. ಆಕೆ ಸಂಗೀತ ಹೋಗ ಆಕೆಗೂ ಗೊತ್ತಿಲ್ಲ. ಅದು ಹೆಂಗೆ ಪ್ಲ್ಯಾನ್ ಮಾಡಿದ್ದಾರೆ ಇವರು ಹೊರಗಡೆ ಹೋಗಾಕ. ಮತ್ತು ಇವ್ರು ಅಷ್ಟ ಅಲ್ಲ, ಊರಾಗಿರೋ ಹೆಣ್ಮಕ್ಳು ಎಲ್ಲರನ್ನೂ ಕರ್ಕೊಂಡು ಹೋಗಾರ ಇವರು. ಎಷ್ಟರ ಇದ್ದಿದ್ದಿತ್ತು, ರೊಕ್ಕ ಎಲ್ಲಿದ್ದಿದ್ದಿತ್ತು ಇವ್ರ ಹತ್ರ ಅಂತಂದು ಯೋಚನೆ ಮಾಡಕೊಂತೀನಿ ನಾನು. ಯವ್ವ ನೀನು ನಿನ್ನ ಗಂಡ್ಮಕ್ಳ ಹತ್ರ ಒಂದು ಸ್ವಲ್ಪ ಮಾತಾಡು. ಹೆಂಡತಿಯನ್ನ ಒಂದು ಸ್ವಲ್ಪ ಹದ್ಬಾಸ್ನಾಗ ಇಟ್ಕೊ ಅಂತ ಹೇಳೋರಿಗೆ. ಅವ್ರ ಹತ್ರ ಯಾವ್ದ ಕಾರಣಕ್ಕೂ ದುಡ್ಡು ಇಡಾಕ ಬಿಡಾಕ ಹೋಗಬೇಡ ನೀನು. ಯಾವ್ದ ರೊಕ್ಕ ಬರಲಿ ಮೊದಲು ಕಸ್ಕೊಂಡು ತೆಗೆದಿಟ್ಕೋ ಏನು. ಅಯ್ಯ ಮಗಳ, ನಾನು ಹಂಗೆ ಮಾಡ್ತೀನಿ. ಮತ್ತು ಯಾವ್ದಾರು ಹೊಲ್ದಂದು ಪೀಕ್ ಬರಲಿ ಏನಾರು ಬರಲಿ ಮೊದಲು ರೊಕ್ಕ ಕಸ್ಕೊಂಡ್ಬಿಡ್ತೀನಿ. ಆದರೂ ಇವ್ರತಾಲೆ ಅದು ಹೆಂಗೆ ರೊಕ್ಕ ಬಂತನ್ನೋದು ತಿಳಿಯವಲ್ದು ನೋಡ ನನಗೆ. ಅದು ಒಂದು ಗಾಡಿ ಮಾಡಿಸ್ಕೊಂಡು ಏನೋ ಒಂದು 15-20 ಜನ ಹೋಗಾರ. ಅಬ್ಬಾ ಬಾಬಾ ಬಾಬಾ, ಇದು ಎಷ್ಟು ದಿನದಿಂದ ನಡೆದೈತಾನೆ ಈ ಪ್ಲ್ಯಾನ್ ಅಂತ. ಯವ್ವ ಇವರೆಲ್ಲ ನಾವು ಅಂದ್ಕೊಂಡಿರೋಷ್ಟು ಹಗರಿಲ್ ಬೇ ಇವರು. ಇಲ್ಲ ಇವ್ರನ್ನ ಹೆಂಗಾರ ಮಾಡಿ ಮೂಲೆ ಗುಂಪು ಮಾಡಲೇಬೇಕು ಬೇ. ಅಲ್ಲ ಬೇ ನೀನು ಮನ್ಯಾಗ ಅದಿದಿ ಈಗಲೇ ನಮಗೆ ಹಿಂಗೆ ಆಟ ಆಡ್ಸಕೊಂತಾರೆ. ಯವ್ವ ನಾಳೆ ನೀನು ಸತ್ತ ಕಾಲಕ್ಕೆ ನಾವೇನು ಈ ಮನೆಗೆ ಹೆಜ್ಜೆ ಇಡಂಗಿಲ್ಲ ಬಿಡಬೇ ಯವ್ವ. ನನಗೂ ಅದ ಚಿಂತೆ ಮಗಳ, ಹೆಂಗೆ ಇವ್ರನ್ನ ಹಗ್ದು ಬಸ್ತಕ್ಕೆ ತರ್ಬೇಕಂತಂದು. ಇಷ್ಟು ದಿನ ಹೆಂಗಿಲ್ಲಾಗಿತ್ತ, ಈಗ 1 ವರ್ಷ 2 ವರ್ಷ ಹಾಕ್ಬಂತು ನೋಡಿ. ಈಗ 1 ವರ್ಷನ ಅಲ್ಲ ಅದು, ಈಗ ಒಂದು 5-6 ತಿಂಗಳು ಹಾಕ್ಬಂತು ನೋಡು. ಇಷ್ಟು ಹಾರಾಡಕೊಂತಾರೆ ಇವರು. ಅಬ್ಬಾ ನನ್ನ ಕೈಗೆ ಸಿಗವಲ್ರು ನೋಡು. ಮುಂಚೆ ಮೊದಲು ನನ್ನ ತಾಲ್ ಬಂದು ಮಾತಾಡೋಕೆ ಗಡ್ಡ 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 ಅಂತ ನಡುಗ್ತಿದ್ರು. ಈಗ ನೋಡಿದ್ರೆ ಮನೆ ಯಜಮಾನಿ ಅದೀನಿ ನಾನು. ನನಗೊಂದು ಮಾತು ಕೂಡ ಕೇಳಿಲ್ಲ ಅವ್ರು ಹೊರಗಡೆ ಹೊಂಟಿರೋದು. ರಾತ್ರಿನಾರ ಒಂದು ಮಾತು ಕೇಳಿದ್ರೆ ಹೋಗೋ ಮುಂದರ ಹೋಗ್ಬಿಡ್ತೀನಿ ರೀ ಅಂತಾರೆ. ಹೆಂಗ್ರಿ ಹೋಗಂದ ಏನು ಬೇಡಂತ ಒಂದು ಮಾತು ಕೇಳಿಲ್ಲ ನೋಡ ನನಗೆ. ಅಷ್ಟಲ್ದ ಮತ್ತು ಮನ್ಯಾಗ ಅಡುಗೆನೂ ಮಾಡಿಟ್ಟು ಇಲ್ಲ. ಎಷ್ಟರ ಇದ್ದಾರ ಇವರು, ಎಷ್ಟು ಹದಿಮೀರಾರಂತಂದು. ಬರಲಿ ಇವತ್ತೆಲ್ಲರನ್ನೂ ಉಪವಾಸ ಕೆಡನೆ, ಸುಮ್ಮನೆ ಇರು. ಯವ್ವ ಅವರು ಉಪವಾಸ ಇರೋದು ಹಾಳಾಗಿ ಹೋಗ್ಲತ್ತಾಗ ನಮ್ಮದು ಹೇಳಬೇ. ಈಗ ರಾತ್ರಿ ಊಟಕ್ಕೆ ಏನು ಮಾಡೋದೇಳು? ಇವ್ರು ನೋಡಿದ್ರೆ ಇಟ್ಟೊತ್ತಾದರೂ ಬಂದಿಲ್ಲ. ಇವ್ರು ಬಂದು ಅಡುಗೆ ಮಾಡೋಷ್ಟಿಗೆ ಯವ್ವ ನನಗೆ ತಡ್ಕೊಳಕ್ಕಾಗಲ್ಲ ಬೇ. ಹಸು ಭಾಳ ಆಗ್ಬಿಟ್ಟೈತಿ ಬೇ. ಅಲ್ಲ ಬೇ ಯವ್ವ, ಇವ್ರು ಬರೀ ಹೆಂಗಸ್ರು ಅಷ್ಟು ಹೋಗಾರಲ್ಲ. ಎಷ್ಟರ ಆದ್ಮೀರಾರ ಇವರು. ಎಷ್ಟದಾರ ನೋಡ್ಬೇ, ಒಬ್ಬರು ಗಂಡು ಮಕ್ಕಳು ಹೋಗಿಲ್ಲ, ಬರೀ ಹೆಂಗಸ್ರು ಅಷ್ಟ ಹೋಗಾರ. ಹೂನಾ, ನಾನು ಅದನ್ನು ಯೋಚನೆ ಮಾಡಾಕೊಂತೀನಿ ಎಷ್ಟರ ಇದ್ದಾರ ಇವರು ಅಂತಂದು. ಬರಲಿ ರಾತ್ರಿ ಉಪವಾಸ ಮಲ್ಕೋಬೇಕು, ಹಂಗೆ ಮಾಡ್ತೀನಿ. ಯವ್ವ ನೀನು ಅವ್ರ ಕೈಯಾಗ ಅಡುಗೆ ಮಾಡಿಸಿ ಅವ್ರಿಗೆ ಊಟ ಮಾಡಕ್ಕೆ ಬಿಡಬೇಡ. ಹೋಗಿ ಹಂಗೆ ಬಿದ್ಕೊ ಹೋಗ್ರಿ. ಇವತ್ತು ಹೊರಗಡೆ ಹೋಗಿದ್ರಿಲ್ಲ, ಅದಕ್ಕೋಸ್ಕರ ನೀವು ರಾತ್ರಿ ಊಟ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅವ್ರನ್ನ ಉಪವಾಸ ಹಾಕ್ಬೇ. ಮತ್ತು ನೀನು ಅಡುಗೆ ಮಾಡೋದೆಲ್ಲ ಬಿಡ್ಸಕ್ಕೆ ಹೋಗ್ಬೇಡ. ನಂಗೆ ಹಸು ಆಗೈತಿ, ನಾ ಊಟ ಮಾಡ್ಬೇಕು ಆಟ. ಹಂಗೆ ಮಾಡ್ತೀನಿ. ಇವತ್ತು ಮನ್ಯಾಗ ಊಟನೇ ಮಾಡಬಾರ್ದು ರಾತ್ರಿ ಹೊತ್ತು, ಹಂಗೆ ಮಾಡ್ತೀನಿ. ಅಲ್ಲಿ ಬೇಯವ್ವ ಇವರು ಹೋಗೋ ಮುಂದೆ ಕೈ ಬಿಸ್ಕೊತ ಹೋದ್ರು. ಏನೋ ಒಂದು ಉಪ್ಪಿಟ್ಟಿನ ದಬರಿಯನ್ನು ಒಯ್ದಂಗೆ ಆಗಿದ್ರೆ ಆಟ. ಮತ್ತು ಊಟ ಎಲ್ಲ ಮಾಡ್ಯಾರ ಬೇಯವರು. ಅದನ್ನು ಯೋಚನೆ ಮಾಡ್ಬೇಕಲ್ಲ ನಾವು. ಅದನ್ನೇನು ಯೋಚನೆ ಮಾಡ್ತೀರಿ? ಅದ ಉಪ್ಪಿಟ್ಟು ಯಾವ್ಯಾಕ್ಯಾರ ಒಂದಿಟ್ಟು ಚುಮರಿ ತಂದಿರ್ತಾರ, ಅದನ್ನ ತಿಂದಿರ್ತಾರೆ. ಈಗ ನೋಡಂತೆಂತ ಈಗ ವಾಪಸ್ ಮನೆಗೆ ಬರ್ತಾರಲ್ಲ ಎಲ್ಲರೂ ಹೊಟ್ಟೆ ಹಸದ್ಕೊಂಡ ಬಂದಿರ್ತಾರ. ಇಲ್ಲಿ ಮನ್ಯಾಗ ರಾತ್ರಿ ನಾ ಊಟ ಮಾಡಕ್ಕೆ ಬಿಡ್ಬೇಕಲ್ಲ, ಊಟ ಮಾಡಕ್ಕೆ ಬಿಡಂಗಿಲ್ಲ. ಉಪವಾಸ ಬಿದ್ದು ಸಾಯ್ಲಿ, ಅವಾಗ ಗೊತ್ತಾಕೈತಿ. ಅಯ್ಯ ಅತ್ಯಾರ, ಅವರೆಲ್ಲಿಂದ ಉಪವಾಸ ಬರ್ತಾರೆ? ಸರಿಯಾಗಿ ಊಟ ಹೊಡೆದು ಬರಾಕುಂತಾರ ಅವರು. ಏನು ಹೇಳಾಕುಂತೀಯವ ನೀನು? ನಿನಗೆ ಹೆಂಗೆ ಗೊತ್ತು ಅವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತಾರಂತಂದು? ಅಯ್ಯ ಅತ್ಯಾರ, ಫೋನ್ ನೋಡಿಲ್ಲನ ನೀವು? ಪಂಚವ್ವ ಸ್ಟೇಟಸ್ ಇಟ್ಟಾಳಲ್ಲ ವಾಟ್ಸಪ್ನಾಗ. ಎಲ್ಲೆಲ್ಲಿ ಹೋಗಾರ ಗೊತ್ತೇನ್ರಿ ಅತ್ಯಾರ? ಅದು ಅಲ್ದ ಬಾರ್ಬಿಕ್ಯೂ ಹೋಗಾರಿ ಅವರು. ಏನವ ಬರ್ಕ್ಯಾಗ ಅಂದ್ರೆ ಏನು?
ಅಯ್ಯೋ ಅತ್ಯಾರ ಬರ್ಕ್ಯಾಗ್ಯವಲ್ಲ ಬಾರ್ಬಿಕ್ಯೂ ಅಂದ್ರೆ ಅಲ್ಲಿ ಒಬ್ಬೊಬ್ಬರಿಗೆ ಇಷ್ಟು ದುಡ್ಡು ಅಂತ ಇರ್ತದೆ 1000 1100 ಎಷ್ಟೋ ಇರ್ತೈತಿ. ಒಟ್ಟಿನಲ್ಲಿ ಅಷ್ಟು ಕೊಟ್ರೆ ಅವರು ಎಷ್ಟು ಬೇಕಾದರೂ ಊಟ ಮಾಡ್ಬೋದಲ್ಲಿ ಹಂಗಿರ್ತೈತಿ. ಅಂಥ ದೊಡ್ಡ ಹೋಟ್ಲಿಗೆ ಹೋಗಾರ ಅವರು ಊಟಕ್ಕೆ ಇವತ್ತು. ತಡೀರಿ ನಿಮ್ಗೆ ಫೋಟೋ ತೋರಿಸ್ತೀನಿ, ಅವಾಗ ಗೊತ್ತಾಕೈತಿ. ನೋಡ್ರಿ ಅತ್ಯಾರ, ಇಲ್ಲಿ ನಿಮ್ಮ ಸೊಸೆಯರು ಎಲ್ಲರೂ ನೋಡ್ರಿ ನಮ್ನಿ ತಿಂದಾರ ನೋಡ್ರಿ. ನೀವು ನೋಡಿದ್ರೆ ರಾತ್ರಿ ಉಪವಾಸ ಆಗ್ತೀನಂದಿರಿ. ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಫೋಟೋ. ಯವ್ವ ನೋಡ್ಬಿ ಅಲ್ಲಿ ನೋಡಲಿ ನಿನ್ನ ಸೊಸೆಯರು ನೋಡಲಿ ನಮ್ನಿ ತಿಂತಾರ, ನಮ್ನಿ ಕುಡಿಯಾಕಂತಾರ. ಅಲ್ಲಿ ನೋಡ್ಬಿ ಐಸ್ ಕ್ರೀಮು, ಚಿಕನು. ಯವ್ವ ಎಂಥ ದೊಡ್ಡ ಹೋಟ್ಲಿಗೆ ಹೋಗಾರಲ್ಲ ಬೇ. ಹ್ಞೂ ನೋಡ, ಒಂದು ಮಾತು ಕೂಡ ಕರೆದಿಲ್ಲ ನಮಗೆ ಅಲ್ಲಿಗೆ. ಒಂದು ನಮ್ಮನ್ನು ಕರ್ಕೊಂಡು ಹೋಗಿದ್ರಿ, ಏನು ಹಾಕಿತ್ತೀರಿ ಬಸ್ಲಿಂಗೇರಿಗೆ. ಯವ್ವ ಅಲ್ಲಿ ನೋಡು ಎಂಥದೈತದ ಹೋಟೆಲು. ನೋಡಿದ್ರೇನ್ರಿ ಅತ್ತರ, ಅವರೆಲ್ಲರೂ ನಾವಿಲ್ಲದಾಗ ಇಲ್ಲಿ ಅವರ ಪ್ಲ್ಯಾನ್ ಮಾಡಿಕೊಂಡು ಹೋಗಾರ. ನೋಡಿದ್ರೇನೆ ನಮ್ಗೆ ಒಂದು ಮಾತು ಕೂಡ ಕರೆದಿಲ್ಲ. ಅಟ್ಲೀಸ್ಟ್ ಬಾಯಿ ಮಾತಿಗಾರ ನೀವು ಬರ್ತೀರನ ಬರ್ರಿ ಅಂತ ಒಂದು ಮಾತು ಕರೆದಿಲ್ಲ ನೋಡ್ರಿ ಅತ್ತರ. ದೊಡ್ಡ ಹೋಟೆಲ್ ರೀ ಅತ್ತರ ಇದು. ಈ ಹುಬ್ಳ್ಯಾಗ ಒಂದೇ ಐತ್ರಿ ಇದು. ಅಂಥ ದೊಡ್ಡ ಹೋಟ್ಲಿಗೆ ಹೋಗಾರ ನೋಡ್ರಿ ಇವರು. 2 ದಿನ ಮನ್ಯಾಗ ಊಟನ ಮಾಡಿರಬಾರ್ದು. ನಮ್ಮನಿ ರಾಕ್ಷಸ ತಿಂದಂಗೆ ತಿಂದು ಬಂದಾರ, ತಿಂದು ಬರಾಕುಂತಾರ. ನೀವು ನೋಡಿದ್ರೆ ರಾತ್ರಿ ಅವ್ರಿಗೆ ಉಪವಾಸ ಹಾಕ್ತೀನಿ ಅಂತಂತೀರಿ. ಅವರ ರಾತ್ರಿ ಮನ್ಯಾಗ ಊಟ ಮಾಡಂಗಿಲ್ಲ ರೀ. ನಮ್ಮನಿ ತಿಂದು ಬಂದಿರ್ತಾರಲ್ಲಿ. ಯವ್ವ ನೋಡಿದೇನು ಬೇ ನೀನು, ಎಂಥ ದೊಡ್ಡ ಹೋಟೆಲ್ಗೆ ಹೋಗಾರ. ನಮಗೆ ಒಂದು ಮಾತು ಹೇಳಿಲ್ಲ ನೋಡ್ಬೇ ಯವ್ವ ನಮ್ಮನ್ನು ಕರ್ಕೊಂಡು ಹೋಗಿದ್ರೆ ನಾವು ತಿಂತಿದ್ವಿಲ್ಲ ಅಲ್ಲಿ. ಏನಾತ ಹುಡುಗಿ ನಿಮ್ಗೆ, ನೀನಿದು ಕಳಾಕೊಂತಿದ್ದೀ ಮತ್ತು ಅಳ್ಳಾರ್ದ ಏನು ಮಾಡ್ಬೇಕು ಬೇ. ನೀನು ನೋಡಿದರೆ ಎಲ್ಲಿಗೂ ಕರ್ಕೊಂಡು ಹೋಗಂಗಿಲ್ಲ. ನನ್ನ ಗಂಡ ಅಂತ ಅದ, ನನ್ನ ಗಂಡ ಅವ ಅಂತೂ ಹೇಳೋದು ದಂಡ ಮನೆಗೆ. ಒಂದು ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗಂಗಿಲ್ಲ ನನ್ನನ್ನು. ತವ್ರ ಮನೆಯಾಗೂ ಕರ್ಕೊಂಡು ಹೋಗಂಗಿಲ್ಲ, ಗಂಡನ ಮನೆಯಾಗೂ ಕರ್ಕೊಂಡು ಹೋಗಂಗಿಲ್ಲ. ನನಗಿಲ್ಲ ಬೇ, ನನಗೂ ನೀನು ಅದ ಹೋಟೆಲ್ಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಹೋಗ್ಬೇಕಾ. ಅವರು ನೋಡಿದೇನು ನಮಗೆ ಹೊಟ್ಟೆ ಉರಿಸ್ಬೇಕಂತನ ಅಂಥ ದೊಡ್ಡ ಹೋಟೆಲ್ಗೆ ಹೋಗಾರ. ಅವ್ರ ಬಟ್ಟೆ ನೋಡಿದೇನು ಏನು ಶಾಲೆ ಓದಿಲ್ಲ ಬಿಟ್ಟಿಲ್ಲ ಅಂತಂತ ಬಟ್ಟೆ ಹಾಕೊಂಡು ಹೋಗೋರು. ಅವ್ರು ನನಗೆ ಹೆಂಗೆ ಹೊಟ್ಟೆ ಉರ್ಸಾರ, ನಾನು ಅವ್ರಿಗೆ ಹಂಗೆ ಹೊಟ್ಟೆ ಉರಿಸ್ಬೇಕು ಬೇ. ನೀನು ನನಗೆ 10,000 ರೂಪಾಯಿ ಕೊಡ್ಬೇ. ನಾನು ನಾಳೆನ ಹೋಗಿ ನಾನು ಅವ್ರಂಥದ್ದೇ ಬಟ್ಟೆ ತೊಗೊಂಡು ಬರ್ತೀನಿ. ಅಲ್ಲ ಯವ್ವ, ಒಮ್ಮೆ 10,000 ರೂಪಾಯಿ ಕೊಡಂದ್ರೆ ಎಲ್ಲಿಗೆ ಹೋಗಲಿ ನಾನು? ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಶೀಲಾ ಎದ್ದಳು. ಅವ್ರು ಬರೋಷ್ಟಿಗೆ ಅವ್ರು ಏನಾರ ನೀನು ಈ ಥರ ಅಳೋದು ನೋಡಿದೆ ಅಂದ್ರೆ ಇನ್ನೊಂದಿಷ್ಟು ಖುಷಿ ಪಡ್ತಾರೆ ಅವರು ನಮ್ಗೆ ಹೊಟ್ಟೆ ಉರಿಸ್ಬೇಕಂತಾನೆ ಹೋಗಾರ. ಅವ್ರ ಮುಂದೆ ನಾವೆಲ್ಲ ಹಿಂಗೆ ಮಾಡಬಾರ್ದು. ಅಯ್ಯ ಅತ್ತಿಗೆ ಮಾರ, ನಿಮಗೇನ್ರಿ ಗೊತ್ತಾಕೈತಿ? ನೀವರ ಎಲ್ಲರೂ ಹೋಗೋದು ಬರೋದಾರು ಮಾಡ್ತಿರ್ತೀರಿ. ನಾನು ಎಲ್ಲೆಲ್ಲಿಗೂ ಹೋಗಿಲ್ಲ. ನಮ್ಮವ್ವ ನನಗೆ ಒಂದು ಜೊತೆ ಬಟ್ಟೆನೂ ಕೊಡ್ಸಿಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ. ಅವ್ರು ನನಗೆ ಹೆಂಗೆ ಹೊಟ್ಟೆ ಉರ್ಸೋರು ನೋಡು, ನಾನು ಅವ್ರಿಗೆ ಹಂಗೆ ಹೊಟ್ಟೆ ಉರಿಸ್ಬೇಕು. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೂ ಅದೇ ಹೋಟೆಲ್ಗೆ ಕರ್ಕೊಂಡು ಹೋಗ್ಬೇ. ನನಗೂ ಅವ್ರ ಥರನೇ ಬಟ್ಟೆ ಕೊಡ್ಸಿ. ನಂಗೆ ಬೇಕಂದ್ರೆ ಬೇಕು. ನಿನ್ನ ಮಕ್ಕಳು ಅದಾರಿಲ್ಲ ಗಂಡು ಮಕ್ಕಳು 5 ಜನ ಅಂತಾರೆ. ನಮ್ಮ ಅಣ್ಣಂತ ಬಿಡು 4 ಜನ ಗಂಡು ಮಕ್ಕಳು ಅದಾರಿಲ್ಲ. ಅವ್ರ ಹತ್ರ ರೊಕ್ಕ ಇಸ್ಕೊಂಡ್ರೆ ನೀನು ನನಗೆ ಕೊಡ್ಬೇಕಂದ್ರೆ ಕೊಡ್ಬೇಕು. ಆಟ ಅಲ್ಲಿವರೆಗೂ ನಾನು ಊಟ ಮಾಡಂಗಿಲ್ಲ ಅಂದ್ರೆ ಊಟ ಮಾಡಂಗಿಲ್ಲ. ನೀನೇನಾರ ನನಗೆ ರೊಕ್ಕ ಕೊಡಲಿಲ್ಲ, ನನಗೆ ಅದ ಹೋಟೆಲ್ಗೆ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಮತ್ತು ನಾನು ಈ ಮನೆಗೂ ಬರೋಂಗಿಲ್ಲ ನೋಡು. ಮತ್ತೆ ಇಲ್ಲವ ಮಗಳ, ಹಂಗೆ ಮಾಡಬೇಡವ. ಆತವ ನಾ ಹೆಂಗಾರ ರೊಕ್ಕ ಕೊಡ್ತೀನಂತ. ಎದ್ದಳವ, ನೀ ಅಳಬಾರ್ದವ. ಮನೆ ಹೆಣ್ಮಕ್ಳು ಹಿಂಗೆ ಅಳಬಾರ್ದವ, ಎದ್ದಳವ. ಇವತ್ತು ಅವ್ರನ್ನ ಮನ್ಯಾಗ ಸೇರಿಸ್ಕೊಳಕ್ಕೆ ಹೋಗ್ಬೇಡಬೇ ನೀನು. ಎಷ್ಟು ಹೊಟ್ಟೆ ಉಡ್ತಕೊಂತಾರೆ ನೋಡ್ಬಿ ಅಲ್ಲಿ ಫೋಟೋದಾಗ ಎಂಥ ಬಟ್ಟೆ ಹಾಕೊಂಡಾರ. ಎಲ್ಲೆಲ್ಲೋ ನೀರು ಹರಿಯಾಕುಂತೈತೆ ಅಲ್ಲೂ ಹೋಗಾರ. ಅದೆಂಥದ್ದು ದೊಡ್ಡ ಹೋಟೆಲು. ಅವ್ರು ತಿಂಡಿದು ನೋಡಿದ್ದೇನೆ ಬೇ, ಎಷ್ಟು ಥರ ಫೋಟೋ ಅದಾವ. ಯವ್ವ ನಾನಂತೂ ನನ್ನ ಜನ್ಮದಾಗ ತಿಂದಿಲ್ಲ ಬೇ. ಅಂತಂಥ ಊಟ ಎಲ್ಲ ಮಾಡೋರಲ್ಲ ಬೇ ಅವರು ಇವತ್ತು. ಅಯ್ಯೋ ಶೀಲಾ, ನೀನು ಯಾಕೆ ತಲೆ ಕೆಡ್ಸ್ಕೊತಿದ್ದಿ? ನಾವು ಹೋಗೋಣ ಬಿಡ್ರಿ ಅತ್ಯಾರ. ನಾವು ಎಲ್ಲರೂ ಹೊರಗಡೆ ಹೋಗಿ ಬರಂತವ್ರಿ. ಅವ್ರು ಹೆಂಗೆ ಹೋಗಿ ಬಂದು ಸ್ಟೇಟಸ್ ಇಟ್ಟು ನಮ್ಗೆ ಹೊಟ್ಟೆ ಉರ್ಸಾಕಂತಾರೆ ನೋಡ್ರಿ. ನಾವು ಹಂಗೆ ಎಲ್ಲರೂ ಹೊರಗಡೆ ಹೋಗಿ ಬಂದು ಸ್ಟೇಟಸ್ ಇಟ್ಟು ಅವ್ರಿಗೆ ಹೊಟ್ಟೆ ಉರ್ಸನ್ರಿ. ಹೌದು ಬೇಯವ್ವ, ಅತ್ತಿಗೆಮ್ಮ ಹೇಳಾಕುಂತಿದ್ದು ಬರಬರಿ ಐತಿ. ನಾವು ಎಲ್ಲರೂ ಹೊರಗಡೆ ಹೋಗನ್ರಿ. ಅವ್ರದ್ದು ಹೆಂಗೆ ಹೊಟ್ಟೆ ಉರಿಸ್ಬೇಕಂದ್ರೆ ಬಿದ್ದು ಉಳ್ಳಾಡ್ಬೇಕು ಅವರು ನೆಲದಾಗ. ಲಬ ಅಂತವ ಈಗೊಂದು ಅಳಬೇಕವ ಯವ್ವ. ಹಂಗೆ ಮಾಡನ್ ಬೇಯವ್ವ. ಈಗ ನೋಡಿ ನಮ್ದು ಎಷ್ಟು ಹೊಟ್ಟೆ ಉರ್ಸಾರ. ನನ್ನ ಹೊಟ್ಟೆ ಹೆಂಗೆ ಉರಿಯಾಕುಂತೈತಿ ಗೊತ್ತನ್ ಬೇ. ಒಂದು ಸಲನೂ ಎಂತಲೆಲ್ಲ ಹೋಗಿಲ್ಲ, ಎಂತಲೆಲ್ಲ ಹೋಗಿ ಬಂದಾರ. ನಾವು ಆತು ತಗೋ, ಹೋಗ್ಬರಂತವ ನಾವು. ಅಯ್ಯೋ ಶೀಲಾ, ಎದ್ದಳು ಅತ್ತರ. ಅವ್ರು ಬಂದರು, ಗಾಡಿ ಬಂದಂಗೆ ಆತು. ಅವ್ರು ಬಂದರು. ಅವ್ರ ಮುಂದೆ ನಾವೆಲ್ಲ ಹಿಂಗೆ ಸಿಟ್ಟು ಮಾಡ್ಕೊಂಡು ಹಿಂಗೆ ಅಳೋದೆಲ್ಲ ಮಾಡಬಾರ್ದು. ನಾವು ಏನು ಅವ್ರು ಹೋಗಿ ಬಂದಿದ್ದು ನಮಗೇನು ಅನ್ಸೇಲ್ಲ ಅನ್ನಂಗಿರ್ಬೇಕ್ರಿ ಅತ್ಯಾರ. ನಾವು ಬಂದ್ರೂ ಅವ್ರು ಮಾಡ್ತೀನಿ ತಡಿ ಅವ್ರಿಗೆ. ಅತ್ಯಾರ ಒಮ್ಮೆಗೆ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೇನು ಹೊಟ್ಟೆ ಉರಿದೇ ಇಲ್ಲ ಅನ್ನಂಗಿರ್ಬೇಕು. ನಾವು ಹಂಗೆ ಆರಾಮಾಗಿದ್ದಂಗೆ ನಾಟಕ ಮಾಡ್ಬೇಕ್ರಿ. ನಾವೇನಾರ ಹಿಂಗೆ ಹೊಟ್ಟೆ ಉರ್ಕೊಂಡಿವಂತ ಅವ್ರಿಗೆ ಗೊತ್ತಾತಂದ್ರೆ ಅವರು ಇನ್ನೊಂದಿಷ್ಟು ಖುಷಿ ಪಡ್ತಾರೆ ಒಳಗಡೆನ. ಶೀಲಾ ಎದ್ದಳು, ನೀನು ಸೀದಾ ಕೂತ್ಕೋ. ಅವ್ರು ಬಂದಮೇಲೆ ಮಾತಾಡ್ಸೋಕೆ ಹೋಗ್ಬೇಡ್ರಿ. ನಾವು ಈಗ ಹೇಳಾಕೊಂತೀನಿ ಅವ್ರ ಮುಂದೆ ನಾವು ನಮಗೇನು ಅನಿಸೇ ಇಲ್ಲ ಹೊರಗಡೆ ಹೋಗಿ ಬಂದಿದ್ದು ಅನ್ನಂಗಿರ್ಬೇಕಾ? ಸರಿ ಅತ್ತಿಗೆಮ್ಮ. ಯವ್ವ, ಅವ್ರು ಬಂದ ತಕ್ಷಣ ಮೊದಲು ಅಡುಗೆ ಮಾಡಿಸ್ಬೇ. ಹೊಟ್ಟೆ ಸಾಗೈತಿ, ನಾವು ಊಟ ಮಾಡ್ಬೇಕು. ಹ್ಞೂ ರೀ ಅತ್ಯಾರ, ಹಂಗೆ ಮಾಡಿಸ್ರಿ. ಅವ್ರ ಕೈಯಾಗ ಅಡುಗೆ ಮಾಡಿಸ್ರಿ ಇವತ್ತು. ಬಿಡ್ತೀನಂತ ಮಾಡಿರನ ಬರಲಿ ಅವರು. ಮೊದಲು ಅಡುಗೆ ಮಾಡಿಸಿ ಆಮೇಲೆ ಕಾಲ ಮುರಿದಿರ್ತೀನಿ ಇವತ್ತು ಒಬ್ಬೊಬ್ಬಕ್ಕಿದು.